ಮೈಕ್ರೋನ್. ಇವತ್ತು ನಾನು ಚಾಕ್ಲೇಟ್ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಕೋಕೋ ಪೌಡರು 1 ಸ್ಪೂನಷ್ಟು ತೊಗೋಬೇಕು, ಶುಗರು ಮತ್ತು ಏಲಕ್ಕಿ ಪೌಡರು 1-2 ಸ್ಪೂನಷ್ಟು ಹಾಲು, ಅಕ್ಕಿ ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ತುಪ್ಪ ನನಗೆ ಹಾಕೊಂಡು ತುಪ್ಪನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಕ್ರೀಮಿ ಸ್ಟ್ರಕ್ಚರ್ ಬರಬೇಕದು. ನಾವು ಚೆನ್ನಾಗಿ ಬೀಟ್ ಮಾಡಿದಷ್ಟು ಬಿಸ್ಕೆಟ್ ತುಂಬ ಸ್ಮೂತಾಗಿ ಬರುತ್ತೆ. ಕ್ರೀಮ್ ಥರ ಸ್ಟ್ರಕ್ಚರ್ ಬಂದಮೇಲೆ ಇದಕ್ಕೆ ನೀವು ಶುಗರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಶುಗರು ಮತ್ತು ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಕ್ರೀಮ್ ಸ್ಟಿಚರ್ ಬಂದಮೇಲೆ ಇದಕ್ಕೆ 1 ಸ್ಪೂನಷ್ಟು ಚಾಕೋ ಪೌಡರ್ನ ಹಾಕೊತಾ ಇದ್ದೀನಿ. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಆಟ ಬಂದು ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಮಿಕ್ಸ್ ಮಾಡ್ಕೊಂಡು ಇವಾಗ ಬಂದು ನಾವು ಮೈಕ್ರೋವನ್ನ ಆನ್ ಮಾಡಿ 180 ಡಿಗ್ರಿ ಟೆಂಪ್ರೇಚರ್ನ ಹೀಟ್ ಮಾಡ್ಕೋಬೇಕು. ಇದು ಈ ಥರ ಆಗಿದೆ. ಅದು ಹೀಟ್ ಆಗೋಷ್ಟರಲ್ಲಿ ನಾವು ಸ್ವಲ್ಪ ಬಿಸ್ಕೆಟ್ನ ಮಾಡ್ಕೊಳ್ಳೋಣ. ಉಂಡೆ ಕಟ್ಕೊಂಡು ಸ್ವಲ್ಪ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇಟ್ಕೊಬೇಕು. ಈ ಥರ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿಟ್ಕೊಂಡು 180 ಆದ ತಕ್ಷಣ ನಾವು ಒಳಗಡೆ ಇಡ್ಬೋದು. ತೋರಿಸಿ ಟೆಂಪ್ರೇಚರ್ ಸೆಟ್ ಆಗಿದೆ. ಇವಾಗ ನಾವು ಟೈಮಿಂಗ್ಸ್ನ ಸೆಟ್ ಮಾಡ್ಕೊಬೇಕು. ನಾವು ಒಂದು 11 ಮಿನಿಟ್ಸ್ ಇಡ್ತೀವಿ. ಸ್ಟಾರ್ಟ್ ಆಗುತ್ತೆ. ಆದ ತಕ್ಷಣ ಬೀಪ್ ಸೌಂಡ್ ಬರುತ್ತೆ. ಬಿಸಿ ಇರುತ್ತೆ. ಫುಲ್ ನೀಟಾಗಿ ಬೇಕಾಗಿದೆ. ಥ್ಯಾಂಕ್ ಯು.